ಕರಡು ಮತದಾರ ಪಟ್ಟಿಯನ್ನು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮುಂಡಗೋಡು ತಾಲೂಕು ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕರಡು ಮತದಾರ ಪಟ್ಟಿಯನ್ನು ಇವತ್ತು ಪ್ರಚುರಪಡಿಸಿದ್ದೇವೆ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ. ಆ ಪ್ರಕಾರವಾಗಿ ಒಟ್ಟು ಮತದಾರರು ಸುಮಾರು 78,428 ಇದ್ದಾರೆ. ಅದರಲ್ಲಿ ನಾವು ಮ್ಯಾಪಿಂಗ್ ಮಾಡಿದ್ದು 90.65% ಆಗಿತ್ತು. 71,107 ನಾವು ಮ್ಯಾಪಿಂಗನ್ನು ಮಾಡಿದ್ವಿ. ಸೊ ಮನೆ ಭೇಟಿಯನ್ನು 36ರಿಂದ 17-8ವರೆಗೂ ಸಹ ನಾವು ನಡೆಸಲಾಗಿದೆ. ಸೊ ಆ ಅವಧಿಯಲ್ಲಿ ಸಹ ನಾವು ಅನೇಕ EFRಗಳನ್ನು ವಾಪಸ್ಸು ನಾವು ಸ್ವಲ್ಪ ಪಡೆದಿದ್ದೇವೆ. ಆಮೇಲೆ ಅದರ ಜೊತೆಗೆ 1,200ಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ಮತದಾರರನ್ನು ನಾವು 7 ಮತಗಟ್ಟೆಗಳನ್ನು ರ್ಯಾಷನಲೈಸೇಷನ್ ಪುನರ್ವಿಂಗಡಣೆ ಮಾಡಲಾಗುತ್ತೆ. ಸೊ 7 ಮತಗಟ್ಟೆಯನ್ನು ಮಾಡಿದ್ದೇವೆ. ಒಟ್ಟಾರೆ ನಮ್ಮ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 9 ಮತಗಟ್ಟೆಗಳು ಪುನರ್ವಿಂಗಡಣೆ ಆಗಿದೆ. ಅಂದರೆ 2 ಯಲ್ಲಾಪುರ ತಾಲೂಕಲ್ಲಾಗಿದೆ, 7 ನಮ್ಮ ತಾಲೂಕಲ್ಲಿ ಮುಂಡಗೋಡು ತಾಲೂಕಲ್ಲಾಗಿದೆ. ಸೊ ಆ ಕಾರಣದಿಂದ ಮೊದಲು 97ರಿಂದ 187 ನಮ್ಮಲ್ಲಿ ಇರ್ತಿತ್ತು ಸೀರಿಯಲ್ ನಂಬರು ಮತಗಟ್ಟೆದು. ಈಗ ಅಲ್ಲಿ ಹೆಚ್ಚುವರಿ 2 ಆಗಿರೋದ್ರಿಂದ 99 ಮತಗಟ್ಟೆ ನಂಬರಿಂದ 196ವರೆಗೆ ಹೊಸ ಮತಗಟ್ಟೆಗಳು ಕ್ರಿಯೇಟ್ ಆಗಿರ್ತವೆ. ಒಟ್ಟಾರೆ 196ವರೆಗೂ ಈಗ ಮತಗಟ್ಟೆಗಳು ಇರ್ತವೆ ಅಂತ ಈ ಹಂತದಲ್ಲಿ ಹೇಳಕ್ಕಿಷ್ಟಪಡ್ತೇವೆ. ಸೊ ಒಟ್ಟಾರೆ ಈ ಒಂದು ಎನ್ಯುಮರೇಷನ್ ಪ್ರಾಬ್ಲಮನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಈ ಕೆಳಗಂಡ ರೀತಿಯಲ್ಲಿ ಅಂದರೆ ಸುಮಾರು 3,268 ಮತದಾರರು ಐಡೆಂಟಿಫೈ ಆಗಿದ್ದಾರೆ. ಜೊತೆಗೆ 3,424ರಷ್ಟು ಮತದಾರರು ಶಾಶ್ವತ ವಲಸೆ ಹೋಗಿರೋದ್ರ ಬಗ್ಗೆ, ಜೊತೆಗೆ ಒಂದಕ್ಕಿಂತ ಹೆಚ್ಚಾಗಿ ಅಂದರೆ ಒಂದೇ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಈಗ ಆಲ್ರೆಡಿ ಇರೋದ್ರಿಂದ 629 ಮತದಾರರು. ಈ ರೀತಿಯಲ್ಲಿ ಒಟ್ಟಾರೆ ಸುಮಾರು 7,321 ಮತದಾರರನ್ನು ಕೈ ಬಿಡೋಕ್ಕೆ ಬಿಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಹೊಸ ಮತದಾರರ ಪಟ್ಟಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಒಟ್ಟಾರೆ ನಮ್ಮಲ್ಲಿ ಮೊದಲು ಈಗ ಒಟ್ಟು ಮತಗಟ್ಟೆಗಳು 98 ಆಗಿದ್ದಾವೆ. ಈಗ 2ನೇ ಹಂತದ ಒಂದು ಪ್ರಕಟಣೆ ನಡೀತಾ ಇದೆ. ಈ ವಿಚಾರವಾಗಿ ಸೊ ದಿನಾಂಕ 24/8/2026ರಿಂದ ದಿನಾಂಕ 23/9/2026ವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳು ಅಂದರೆ ಈಗೇನು ನಾವು ಕರಡು ಮತದಾರ ಪಟ್ಟಿಯಲ್ಲಿ ಪ್ರಚುರಪಡಿಸಿದ್ದೇವೆ, ಇದರಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ಮತ್ತು ಹಕ್ಕನ್ನು ಚಲಾಯಿಸೋದನ್ನ ಅವಕಾಶ ಇತ್ತು ಅಂದರೆ 24/8 ಅಂದರೆ ಈ ದಿನದಿಂದ ಮುಂದಿನ ತಿಂಗಳು 23/9/2026ವರೆಗೆ ತಾವು ಅಬ್ಜೆಕ್ಷನ್ ಮತ್ತು ಕ್ಲೈಮ್ಸನ್ನು ಕೊಡೋಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದೆ. ಅದನ್ನು ಆ ಕೊಟ್ಟಂಥ ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳನ್ನು ದಿನಾಂಕ 24/8/2026ರಿಂದ ಅಂದರೆ ಈ ದಿನದಿಂದ 22/10/2026ವರೆಗೆ ಅಂದರೆ ಅಕ್ಟೋಬರ್ 22ನೇ ತಾರೀಕುವರೆಗೆ ಅದನ್ನು ಅಬ್ಜೆಕ್ಷನನ್ನು ನಾವು ವೆರಿಫಿಕೇಷನ್ ಮಾಡಿ ಫೈನಲ್ ಆಗಿ ಅಂತಿಮ ಮತದಾರ ಪಟ್ಟಿಯನ್ನು 27/10/2026ವರೆಗೆ ನಾವು ಅಂತಿಮ ಮತದಾರ ಪಟ್ಟಿಯನ್ನು ಪ್ರಚುರಪಡಿಸಲು ನಿರ್ದೇಶನ ಇರ್ತದೆ. ಅದರಂತೆ ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಈಗೇನು ನೋ ಮ್ಯಾಪಿಂಗ್ ಆಗಿರೋದು ಮತ್ತು ಅನಾಮಲಿಸಿಗೆ ಸಂಬಂಧಪಟ್ಟಂಥ ಏನು ನಮ್ಮಲ್ಲಿ ಸುಮಾರು 600 ಮತ್ತು 2,000 ಚಿಲ್ಲರೆ ಇದೆ, ಅಷ್ಟು ಮತದಾರರಿಗೆ ನೋಟಿಸನ್ನು ನಾವು ಜನರೇಟ್ ಮಾಡಿ ಕೊಟ್ಟು ಕಳಿಸ್ತೇವೆ. ಅದನ್ನು BLO ಮುಖಾಂತರ ಆ ಪ್ರತಿ ಮನೆಗೆ ಅವರ ಯಾರು ನೋ ಮ್ಯಾಪಿಂಗು ಮತ್ತು ಅನಾಮಲಿಸ್ ಇದೆ ಅವ್ರಿಗೆ ಮಾತ್ರ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಆ ಮತದಾರರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತ್ತು ಸಿಟಿ ಲಿಮಿಟಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಕೊಠಡಿಯಲ್ಲಿ ನಾವು ಈಗಾಗಲೇ ಹೆಚ್ಚುವರಿ ಸಹಾಯಕ ಮತದಾರ ನೋಂದಣಾಧಿಕಾರಿಗಳನ್ನು ಸುಮಾರು ಅಪಾಯಿಂಟ್ ಆಗಿದೆ. 14+1 15 ಅಲ್ಲ, ಒಟ್ಟಾರೆ ಅಷ್ಟು ಜನನ ನಾವು ಈಗಾಗಲೇ ಅಪಾಯಿಂಟ್ ಮಾಡಿದ್ದೇವೆ. ಅಷ್ಟೂ ಜನರು ಈ ಒಂದು ಹಿಯರಿಂಗ್ ಮಾಡ್ತಾರೆ. ಅಂದರೆ ಚುನಾವಣೆಗೆ ನೋಟಿಸ್ ಕೊಟ್ಟಿರ್ತೇವೆ, ಅವರು ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಯಾರು ಈಗ ನೋ ಮ್ಯಾಪಿಂಗು ಮತ್ತು ಇವರು ಇದ್ದವರು ಅನಾಮಲಿಸ್ ಇದ್ದವರು ಈಗ 1787ಕ್ಕಿಂತ ಮುಂಚೆ ಏನಾದ್ರು ಅವ್ರು ಭಾರತದಲ್ಲಿ ಜನಿಸಿದ್ರೆ ಅವರು ಸ್ವಂತಕ್ಕೆ ಇರತಕ್ಕಂಥ ಒಂದು ದಾಖಲೆಯನ್ನು ಕೊಟ್ಟರೆ ಸಾಕಾಗುತ್ತೆ. ಆಮೇಲೆ 1787ರಿಂದ 2/12/2004ವರೆಗೆ ಇರ್ತಕ್ಕಂಥವ್ರು ಸ್ವಂತಕ್ಕೆ ಇರ್ತಕ್ಕಂಥ ಒಂದು ದಾಖಲೆ ಮತ್ತು ತಂದೆ ಅಥವಾ ತಾಯಿಯವರ ಒಂದು ದಾಖಲಾತಿಯನ್ನು ನೀಡಬೇಕಾಗುತ್ತೆ. 2/12/2004 ನಂತರ ಹುಟ್ಟಿದರೆ ಅವ್ರು ಸ್ವಂತಕ್ಕೆ ಇರತಕ್ಕಂಥ ಒಂದು ದಾಖಲಾತಿ ಕೊಡಬೇಕಾಗತ್ತೆ. ಜೊತೆಗೆ ತಂದೆ ಮತ್ತು ತಾಯಿ ಇಬ್ಬರೂ ಸಹ ಸಂಬಂಧಪಟ್ಟವನ್ನ ದಾಖಲಾತಿಯನ್ನು ಕೊಡಬೇಕಾಗುತ್ತೆ. ಈ ದಾಖಲಾತಿಗಳಲ್ಲಿ ಸುಮಾರು 11+1 ಅಂದರೆ 11 ದಾಖಲೆಗಳನ್ನು ಸೂಚನಾತ್ಮಕ ದಾಖಲೆಗಳ ಪಟ್ಟಿ ಅಂತ ಆಯೋಗ ಹೊರಡಿಸಿರುತ್ತೆ. ಜೊತೆಗೆ ಒಂದು ಆಧಾರ್ ದಾಖಲಾತಿಯನ್ನು ಅದು ಐಡೆಂಟಿಟಿ ಮಾತ್ರ ಅಂದರೆ ಗುರುತಿನ ಚೀಟಿಗೋಸ್ಕರ ಅಷ್ಟೇ ಮಾತ್ರ ಅದನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಜನ್ಮದಿನ ಆಗಲಿ ಅಥವಾ ವಿಳಾಸದ ಸಂಬಂಧಪಟ್ಟವಾಗಲಿ ಅದನ್ನು ಬಳಸ್ತಾ ಇಲ್ಲ. ಓನ್ಲಿ ಆಧಾರಕ್ಕೆ ಸಂಬಂಧಪಟ್ಟದ್ದು ಓನ್ಲಿ ಐಡಿ ಗುರುತಿನ ಚೀಟಿಯಾಗಿ ಬಳಸ್ತಾ ಇದ್ದಾರೆ. ಇವುಗಳನ್ನು ಸಂಬಂಧಪಟ್ಟಂಥ ಹೆಚ್ಚುವರಿ ಸಹಾಯಕ ಮತದಾರ ನೋಂದಣಾಧಿಕಾರಿಗಳಲ್ಲಿ ನಮೂನೆ 6 ಜೊತೆಗೆ 5 ಕೊಡಬೇಕಾಗತ್ತೆ. ಈ ದಾಖಲೆಗಳನ್ನ ಈ ಕೊಟ್ಟಲ್ಲಿ ನಾವು ಪರಿಶೀಲನೆ ಮಾಡಿ ಅಲ್ಲಿ ಅಂತಿಮವಾಗಿ ನಾವನ್ನ ಸೇರ್ಪಡೆಗೆ ಏನು ನಮ್ಗೆ ಅವಕಾಶ ಇದೆ ಅಲ್ಲಿವರೆಗೂ ನಾವು ಹಿಯರಿಂಗನ್ನು 22/10/2026ವರೆಗೆ ಪರಿಶೀಲನೆ ಮಾಡಿ ಫೈನಲೈಸ್ ಮಾಡ್ತೇವೆ. ಇಷ್ಟು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು.